श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग ಸಂಪುಟ 40 ते ಮೋಹಮದಿರಾ ಭ್ರಮಲೆ ವಿಷಯ ವಿಖೇ ಘಾರಲೆ ಅಜ್ಞಾನ ಪಂಕಿ ಬುಡಾಲೆ ನಿಭ್ರಾಂತಮಾನಿ। ಅವರು ಮೋಹ ಮದಿರಾ ಸೇವಿಸಿದ ಭ್ರಮಿಷ್ಠರು, ವಿಷಯ ವಿಷದಿಂದ ವ್ಯಾಪ್ತರು, ಅಜ್ಞಾನ ಕೆಸರಿನಲ್ಲಿ ಮುಳುಗಿರುವರು ಎಂದು ನಿಶ್ಚಿತ ತಿಳಿಯಬೇಕು। ಅವರು ಮೋಹ ಮದಿರಾ ಸೇವಿಸಿದ ಭ್ರಮಿಷ್ಠರು, ಅಷ್ಟೇ ಅಲ್ಲದೆ ವಿಷಯ ವಿಷದಿಂದ ವ್ಯಾಪ್ತರು ಹಾಗೂ ಅಜ್ಞಾನವೆಂಬ ಕೆಸರಿನಲ್ಲಿ ಮುಳುಗಿರುವರೆಂದು ನಿಶ್ಚಿತವಾಗಿ ತಿಳಿಯಬೇಕು। ದೇಖೆ ಶವಾಚ ಹಾತಿ ದಿಧಲೆ ಜೈಸೈ ರತ್ನ ಕಾ ವಾಯ ಗೇಲೆ ನಾ ತರಿ ಜಾತ್ಯಂಧ ಪಾಹಲೆ ಪ್ರಮಾಣ ನೋಹೆ। ನೋಡಿರಿ, ಶವದ ಕೈಯಲ್ಲಿ ಕೊಟ್ಟದ್ದು ರತ್ನವಾದರೂ ವ್ಯರ್ಥ ಹೋಗುವುದು, ಅಥವಾ ಜಾತ್ಯಂಧನಿಗೆ ಸೂರ್ಯ ಪ್ರಕಾಶವೆಂಬುದು ಉಪಯೋಗವೆನ್ನಲಾಗದು। ನೀವೇ ನೋಡಿರಿ, ಶವದ ಕೈಯಲ್ಲಿ ಕೊಟ್ಟದ್ದು ರತ್ನವಾದರೂ ವ್ಯರ್ಥ ಹೋಗುವುದು, ಅಥವಾ ಜಾತ್ಯಂಧನಿಗೆ ಅರ್ಥಾತ್ ಹುಟ್ಟು ಕುರುಡನಿಗೆ ಸೂರ್ಯಪ್ರಕಾಶವೆಂಬುದು ಉಪಯೋಗವೆನ್ನಲಾಗದು। ಕಾ ಚಂದ್ರಾಚ ಉದಯೋ ಜೈಸಾ ಉಪಯೋಗ ನವಚೇ ವಾಯಸ ಮೂರ್ಖಾ ವಿವೇಕು ತೈಸಾ ರುಚೇಲನ। ಅಥವಾ ಚಂದ್ರೋದಯವೆಂಬುದು ಕಾಗಿಗೆ ಉಪಯೋಗವಾಗದು, ಅದೇ ರೀತಿ ಮೂರ್ಖನಿಗೆ ರುಚಿಸದು ವಿವೇಕವು। ಅಥವಾ ಚಂದ್ರೋದಯವೆಂಬುದು ಕಾಗಿಗೆ ಉಪಯೋಗವಾಗದು, ಅದರಂತೆ ಮೂರ್ಖನಿಗೆ ವಿವೇಕ ರುಚಿಸುವುದಿಲ್ಲ। ತೈಸೇತೆ ಪಾರ್ಥ ಜೇ ವಿಮುಖಯ ಪರಮಾರ್ಥ ತಯಾಸಿ ಸಂಭಾಷಣ ಸರ್ವಥಾ ಕರಾವೇನ। ಆದ್ದರಿಂದ ಪಾರ್ಥ, ಅವರು ಈ ಪರಮಾರ್ಥಕ್ಕೆ ವಿಮುಖರು, ಅವರೊಂದಿಗೆ ಸಂಭಾಷಣೆಯನ್ನಾದರೂ ಸರ್ವಥಾ ಮಾಡಬಾರದು। ಆದ್ದರಿಂದ ಹೇ ಪಾರ್ಥ, ಅವರು ಪರಮಾರ್ಥಕ್ಕೆ ವಿಮುಖರಾಗಿರುವರು, ಅಂಥವರೊಂದಿಗೆ ಸಂಭಾಷಣೆಯನ್ನಾದರೂ ಸರ್ವಥಾ ಮಾಡಬಾರದು। ಮನೋನೀತೇನ ಮಾನಿತಿ ಆಣಿ ನಿಂದಾಹಿ ಕರು ಲಾಗತಿ ಸಾಂಗೈ ಪತಂಗು ಕಾಯ ಸಾಹತಿ ಪ್ರಕಾಶಾತೆ। ಅವರು ಈ ಪರಮಾರ್ಥ ಒಪ್ಪರು ಹಾಗೂ ನಿಂದೆಯನ್ನು ಮಾಡುವರು। ದೀಪದ ಹುಳು ಸಹಿಸುವುದೇ ಎಂದಾದರೂ ದೀಪದ ಪ್ರಕಾಶವನ್ನು ಸಹಿಸುವುದೇ, ಅದರಂತೆ ಅವರು ಈ ಪರಮಾರ್ಥ ಒಪ್ಪುವುದಿಲ್ಲ, ಅಷ್ಟೇ ಅಲ್ಲದೆ ನಿಂದೆ ಮಾಡುವರು। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।